ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಹಾನ್ ಕ್ರಿಯೇಷನ್ಸ್. ನಾನು ಪ್ರಿಯಾ. ಇವತ್ತು ಒಂದು ಸಿಂಪಲ್ ಆಗಿರೋ ಡಿಸೈನ್ನ ಹಾಕ್ತಾಯಿದ್ದೀನಿ. ಅದು ಜರಿ ಕಲರು, ಪೀಚ್ ಕಲರ್ ಇದೆ, ಮತ್ತು ಬಾಡಿ ಸ್ಯಾರಿದು ಪಲ್ಲು ಕಲರ್ ಬಂದು ಪಿಂಕಲ್ಲಿದೆ. ಸೊ ನಾನದು ಪೀಚ್ ಕಲರು ಮತ್ತು ಪಿಂಕ್ ಕಲರ್ದು 6 ಎಳೆ ದಾರಾನ ತಗೊಂಡು ಇವತ್ತಿಂದು ಡಿಸೈನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು 10.075 mm ಕ್ರೋಶ ಯೂಸ್ನ ಮಾಡ್ತಾಯಿದ್ದೀನಿ. ಮತ್ತು ಬೀಡ್ಸ್ ಎಲ್ಲ ಏನು ಯೂಸ್ನ ಮಾಡ್ತಿಲ್ಲ. ಬನ್ನಿ ಸ್ಟಾರ್ಟ್ ಮಾಡೋಣ. ಸ್ಯಾರಿ ಪಲ್ಲುಗೆ ಲಾಕ್ನ ಮಾಡಿಕೊಂಡು ಆ ಲಾಕ್ ಪಕ್ಕದಲ್ಲೇ ಮತ್ತೆ ಇನ್ನೊಂದು ಸಲ ಸಿಂಗಲ್ ಕ್ರೋಶನ ಹಾಕ್ಕೊಳ್ಳಿ. ನೋಡಿ, ಆ ಸಿಂಗಲ್ ಕ್ರೋಶ ಹಾಕ್ಕೊಂಡಾದ್ಮೇಲೆ 1 2 3 4 5 ಚೈನ್ನ ಹಾಕ್ಕೊಂಡು ನೀಟಾಗಿ ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ. ಆ ಲಾಕ್ ಆದಮೇಲೆ ಮತ್ತೆ ಅಗೇನ್ 1 2 3 4 5 ಚೈನ್ನ ಹಾಕ್ಕೊಂಡು ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡಿ. ಈ ಲಾಕ್ ಆದಮೇಲೆ ಮತ್ತೆ 1 2 3 4 5 6 ಚೈನ್ನ ಹಾಕ್ಕೊಂಡು ಈ 6 ಚೈನ್ನ 4 ಚೈನಷ್ಟು ಗ್ಯಾಪ್ ಇರಬೇಕು, ಅಷ್ಟಕ್ಕೆ ಮಾತ್ರ ಲಾಕ್ನ ಮಾಡಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಬಿಡಿ. 2 ಚೈನು ಒಳಗಡೆ ಆಗೋ ಥರ ಲಾಕ್ನ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಮತ್ತೆ 1 2 3 4 5 ಚೈನ್ನ ಹಾಕ್ಕೊಂಡು ಕರೆಕ್ಟಾಗಿ ಲಾಕ್ನ ಮಾಡಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಆದಮೇಲೆ ಮತ್ತೆ ಅಗೇನ್ 1 2 3 4 5 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ. 1 2 3 4 5 ಚೈನ್ನ ಹಾಕಿ ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡಿ. ಅದಾದಮೇಲೆ ಮತ್ತೆ 1 2 3 4 5 6 ಚೈನ್ನ ನೋಡಿ 4 ಚೈನ್ ಗ್ಯಾಪ್ಗೆ ಲಾಕ್ನ ಮಾಡ್ಕೊಳ್ಳಿ. ಈ ಲಾಕ್ ಆದಮೇಲೆ ಮತ್ತೆ 5 ಚೈನ್ನ ಹಾಕ್ಕೊಂಡು ನೋಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಈ ಸ್ಟೆಪ್ಪು ಹೀಗೇ ಕಂಟಿನ್ಯೂ ಮಾಡ್ಕೊಳ್ಳಿ. 1 2 3 4 5 ಚೈನ್ನ ಹಾಕಿ ಲಾಕ್ನ ಮಾಡಿ. ಮತ್ತೆ 5 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡಿ. ಮತ್ತೆ 1 2 3 4 5 6 ಚೈನ್ನ ಹಾಕ್ಕೊಂಡು ನೋಡಿ 6 ಚೈನ್ನ 4 ಚೈನ್ ಗ್ಯಾಪ್ಗೆ ಲಾಕ್ನ ಮಾಡ್ಕೊಳ್ಳಿ. ಈ ಸ್ಟೆಪ್ಪು ಹೀಗೇ ಬರುತ್ತೆ ನೋಡಿ. ಮತ್ತೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಮಾತ್ರ 2 5 ಚೈನ್ ಇರೋದು ಬ್ಲಾಕ್ ಬರುತ್ತೆ. ಆದಮೇಲೆ 3 ಬ್ಲಾಕ್ ಬಂದು 5 ಚೈನ್ ಇರುತ್ತೆ, 1 ಬಂದು 6 ಚೈನ್ ಇರುತ್ತೆ. ಹೀಗೇ ಈ ಸ್ಟೆಪ್ನ ಕಂಟಿನ್ಯೂ ಮಾಡಿ. ಈಗ ನೆಕ್ಸ್ಟ್ ಸ್ಟೆಪ್ ನೋಡಿ. ಈ ಸ್ಟೆಪ್ನ ನೀಟಾಗಿ ನೋಡ್ಕೊಳ್ಳಿ. ಸ್ವಲ್ಪ ಸ್ಟಾರ್ಟಿಂಗ್ ಲಾಕ್ ಮಾಡಿದ್ವಲ್ವ ಅಲ್ಲೇ ಲಾಕ್ ಮಾಡಿಕೊಂಡು ಮತ್ತೆ ಒಂದು ಲೂಫ್ನ ತಗೊಳ್ಳಿ. ಆ ಲೂಫ್ ಆದಮೇಲೆ ಮತ್ತೆ ಅಗೇನ್ 5 ಚೈನ್ನ ಹಾಕ್ಕೊಳ್ಳಿ. ನೋಡಿ 5 ಚೈನ್ನ ಹಾಕ್ಕೊಂಡು ಮತ್ತೆ ಬೇಸ್ ಲೈನಲ್ಲಿ ಲಾಕ್ ಮಾಡಿದ್ವಲ್ವ ಆ ಲಾಕಿಗೆ ಲಾಕ್ನ ಮಾಡ್ಕೊಳ್ಳಿ. ಆ ಲಾಕ್ ಆದಮೇಲೆ ಮತ್ತೆ 5 ಚೈನ್ದು ಗ್ಯಾಪ್ ಏನಿತ್ತಲ್ವ ಆ ಗ್ಯಾಪ್ ಒಳಗಡೆಗೆ 2 ಸಿಂಗಲ್ ಕ್ರೋಶನ ಹಾಕ್ಕೊಳ್ಳಿ. ಒಂದಾಯಿತು. ಈಗ 2 ಸಿಂಗಲ್ ಕ್ರೋಶ ಆಗಿದೆ. 2 ಸಿಂಗಲ್ ಕ್ರೋಶ ಆದಮೇಲೆ ಕ್ರೋಶ ಮೇಲೆ ದಾರ ತಗೊಂಡು 6 ಚೈನ್ ಏನು ಹಾಕಿದ್ವಲ್ವ ಆ 6 ಚೈನ್ ಒಳಗಡೆ ಕಂಬನ ಹಾಕೋಣ. 1 2ನೇ ಕಂಬ, ಇದು 3ನೇ ಕಂಬ, 4ನೇ ಕಂಬ,
ಇದು 5ನೇ ಕಂಬ, 6ನೇ ಕಂಬ, ಇದು 7ನೇ ಕಂಬ, 8, ಇದು 9, 10 ಆಯಿತು, 11, 12, ಇದು 13, 14 ಕಂಬ ಆಯಿತು, 15 ಕಂಬ ಆಯಿತು, 16, 17, 18 ಟೋಟಲಾಗಿ ನನಗೆ ಇಲ್ಲಿ 18 ಕಂಬ ಬಂದಿದೆ. 18 ಕಂಬನ ನೋಡಿ 5 ಚೈನ್ ಏನಿತ್ತಲ್ವ ಅದಕ್ಕೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ. ಆ ಲಾಕ್ ಆದಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ ಹಾಕ್ಕೊಳ್ಳಿ. ಸಿಂಗಲ್ ಕ್ರೋಶನೇ ಲಾಕ್ ಅನ್ನೋದು. ಅದಾದಮೇಲೆ ಬೇಸ್ ಲೈನಲ್ಲಿ ಏನು ಲಾಕ್ ಇತ್ತಲ್ವ ಆ ಲಾಕ್ಗೆ ಲಾಕ್ನ ಮಾಡಿಕೊಂಡು ಮತ್ತೆ 5 ಚೈನ್ನ ಹಾಕ್ಕೊಂಡು ಮತ್ತು ಬೇಸ್ ಲೈನಲ್ಲಿ ಏನು ಲಾಕ್ ಇತ್ತಲ್ವ ಆ ಲಾಕಲ್ಲಿ ಲಾಕ್ನ ಮಾಡ್ಕೊಳ್ಳಿ. ಆ 5 ಚೈನ್ದು ಲಾಕ್ ಆದಮೇಲೆ ಲಾಕ್ ಮಾಡಿಕೊಂಡು ಮತ್ತೆ 5 ಚೈನ್ ಗ್ಯಾಪಲ್ಲಿ 2 ಸಲ ಸಿಂಗಲ್ ಕ್ರೋಶನ ಹಾಕ್ಕೊಳ್ಳಿ. ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು 6 ಚೈನ್ ಏನಿದೆ ಅಲ್ವಾ ಆ ಗ್ಯಾಪಲ್ಲಿ 18 ಕಂಬಗಳನ್ನ ಫಿಲ್ನ ಮಾಡಿ. ನೋಡಿ 3 ಆಯಿತು, ಇದು 4ನೇ ಕಂಬ. ಹೀಗೇ ಆ ಸ್ಟೆಪ್ ಏನಿದೆ ಅಲ್ವಾ ಈ ಸ್ಟೆಪ್ಪನ್ನು ಹೀಗೇ ಫುಲ್ಲು ಕಂಟಿನ್ಯೂ ಮಾಡ್ಕೊಳ್ಳಿ. ಬನ್ನಿ ಈ ಸ್ಟೆಪ್ನ ಕಂಟಿನ್ಯೂ ಮಾಡಿ ಆದಮೇಲೆ ನೋಡಿ ಫುಲ್ಲು ಕಂಟಿನ್ಯೂ ಆಗಿದೆ, ಕಂಟಿನ್ಯೂ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ನ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಈಗ ನೆಕ್ಸ್ಟ್ ಸ್ಟೆಪ್ಪಿಗೆ ಬಂದು ನಾವು ಸ್ಯಾರಿದು ಫುಲ್ಲು ಕಲರ್ನ ಯೂಸ್ನ ಮಾಡ್ತಾಯಿದ್ದೀವಿ. ಇದಕ್ಕೆ ಏನು ಬೀಡ್ಸ್ ಇಲ್ವಲ್ಲ ನೋಡಿ, ಈಗ ವಿತೌಟ್ ಬೀಡ್ಸು ಈ ಆರ್ಚ್ನ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಒಂದು ಸಿಂಗಲ್ ಕ್ರೋಶ ತಗೊಂಡು ಲಾಕ್ ಎಲ್ಲ ಆದಮೇಲೆ ಮತ್ತೆ 5 ಚೈನ್ನ ಹಾಕ್ಕೊಳ್ಳಿ. ಆ 5 ಚೈನ್ ಆದಮೇಲೆ ಕ್ರೋಶ ಮೇಲೆ ಅಲ್ಲಿ ಲಾಕ್ ಏನು ಮಾಡಿದ್ವಲ್ವ ಅಲ್ಲೇ ಲಾಕ್ನ ಮಾಡಿಕೊಂಡು ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು ನೋಡಿ ಅಲ್ಲಿ ಏನು ಚೈನ್ ಗ್ಯಾಪ್ ಏನಿದೆ ಅಲ್ವಾ ಆ ಚೈನ್ ಮೇಲೆ ಕಂಬನ ಹಾಕಿ ಒಂದು ನೋಡಿ ಚೈನ್ನ ತೋರಿಸ್ತಾ ಇದ್ದೀನಿ, ಅದನ್ನೇ ಚೈನ್ ಅಂತ ಹೇಳೋದು. ನೋಡಿ ಅಲ್ಲೇನು ಹೋಲ್ ಕಾಣಿಸ್ತಾ ಇದೆಯಲ್ಲ ಚಿಕ್ಕದು ಅದನ್ನೇ ಚೈನ್ ಅಂತ ಹೇಳ್ತೀವಿ. ಅಲ್ಲಿ ಕಂಬನ ಹಾಕಿ 2 ಆಯಿತು, 3, 4, 5, 5 ಆದಮೇಲೆ 6ನೇ ಕಂಬ, 6, 7, 8, 9, 10, 11, 12, 13, 14, ಇದು 15, 16, 17, 18, 19, 20. ನೋಡಿ ಇಲ್ಲಿ ನನಗೆ 20 ಕಂಬ ಬಂದಿದೆ. ಎಂತಕ್ಕಂದರೆ ಫಸ್ಟಲ್ಲಿ ಒಂದು ಸಲ ಒಂದೇ ಚೈನ್ ಗ್ಯಾಪಲ್ಲಿ 2 ಕಂಬನ ಹಾಕಿದ್ದೀನಿ.
ಸೆಕೆಂಡೂ ಅಷ್ಟೇ ಒಂದೇ ಚೈನ್ ಗ್ಯಾಪಲ್ಲಿ 2 ಹಾಕಿದ್ದೀನಿ. ಸೊ 18 ಕಂಬಗೆ 20 ಡಬಲ್ ಕ್ರೋಶೆ ಬಂದಿದೆ ಮೇಲ್ಗಡೆ ಸ್ಟೆಪ್ಪಲ್ಲಿ. ಆ ಸ್ಟೆಪ್ ಆದಮೇಲೆ ಲಾಕ್ ಎಲ್ಲಿತ್ತು ಅಲ್ಲಿಗೆ ಲಾಕ್ನ ಮಾಡಿ 5 ಚೈನ್ನ ಹಾಕ್ಕೊಂಡು ಮತ್ತೆ ಬೇಸ್ ಲೈನಲ್ಲಿ ಲಾಕ್ನ ಮಾಡಿದ್ದೀನಿ. ನೋಡಿ ವಿತೌಟ್ ಬಿಡಿ ಹೀಗೆ ಬರುತ್ತೆ ಡಿಸೈನು ನಿಮಗೆ. ನೀವು ಇದಕ್ಕೆ ಸ್ಟೋನ್ನ ಬೇಕಾದ್ರೂ ಸ್ಟಿಕ್ನ ಮಾಡ್ಬೋದು, ಅದು ನಿಮ್ಮ ಚಾಯ್ಸು. ನನಗೆ ಇವರು ಸ್ಟೋನು ಮತ್ತು ಬಾಲ್ ಚೈನ್ ಎರಡನ್ನೂ ಸ್ಟಿಕ್ ಮಾಡಲಿಕ್ಕೆ ಕೇಳಿದರು. ನೋಡಿ 127 ದಾರಾನ ತೊಗೊಂಡು 5 ಚೈನ್ ಗ್ಯಾಪ್ ಇತ್ತಲ್ವ ಅಲ್ಲಿ ಕುಚ್ಚನ್ನ ಕಟ್ಟಿದ್ದೀನಿ. ಮತ್ತು ಸ್ಟೋನು ಮತ್ತು ಬಾಲ್ ಚೈನ್ ಎರಡೂ ಫಿಕ್ಸ್ನ ಮಾಡಿದ್ದೀನಿ ಗ್ಲೂ ಹಾಕಿ, ಫ್ಯಾಬ್ರಿಕ್ ಗ್ಲೂ ಹಾಕಿ. ನೋಡಿ ಒಂದು ಸಲ ಟ್ರೈ ಮಾಡಿ ನೋಡಿ ಡಿಸೈನ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.